ಗೌರಿಬಿದನೂರು ನಗರದ ಸುಮಂಗಲಿ ಕಲ್ಯಾಣ ಮಂಟಪದಲ್ಲಿ ನಗರಸಭೆಯಿಂದ ಹಮ್ಮಿಕೊಂಡಿದ್ದ ಪೌರ ಕಾರ್ಮಿಕರ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿಗೌಡ, ಪೌರ ಕಾರ್ಮಿಕರು ತಮ್ಮ ಕರ್ತವ್ಯ ನಿರತ ವೇಳೆ ಸುರಕ್ಷಾ ಕವಚಗಳನ್ನು ಕಡ್ಡಾಯವಾಗಿ ಧರಿಸಬೇಕು. ಗಾಳಿ, ಮಳೆ, ಬಿಸಿಲು ಎನ್ನದೆ ದಿನನಿತ್ಯ ನಸುಕಿನ ಜಾವದಿಂದ ಸ್ವಚ್ಛತಾ ಕಾರ್ಯ ಕೈಗೊಳ್ಳುವ ಪೌರ ಕಾರ್ಮಿಕರು ನೈಜ ಕಾಯಕ ಯೋಗಿಗಳು. ಕೊರೋನಾದಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಮ್ಮ ಜೀವದ ಹಂಗನ್ನು ತೊರೆದು ಕರ್ತವ್ಯ ನಿರ್ವಹಿಸಿದ್ದು ನಿಜಕ್ಕೂ ಶ್ಲಾಘನೀಯ ಎಂದು ಪ್ರಶಂಸಿಸಿದರು. ಪೌರ ಕಾರ್ಮಿಕರು ತಮ್ಮ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಬೇಕು. ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ಬಳಸಿಕೊಂಡು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯತ್ತನ್ನು ರೂಪಿಸಿ ನಿಮ್ಮ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ನಾನು ವೈಯಕ್ತಿಕವಾಗಿ ಸಹಾಯ ಹಸ್ತವನ್ನು ಚಾಚುವುದಾಗಿ ಈ ಸಂದರ್ಭದಲ್ಲಿ ತಿಳಿಸಿದರು. ಮಟ್ಟದಿಂದ ಹಿಡಿದು ನಗರ ಬೆಂಗಳೂರಲ್ಲ ಡೆಲ್ಲಿ ಮಟ್ಟದವರೆಗೂ ಕೂಡ ಏನಾದರೂ ಒಂದು ನಗರಗಳಾಗಲಿ ಚಿಕ್ಕ ಪಟ್ಟಣಗಳಾಗಲಿ ಪ್ರತಿಯೊಬ್ಬರು ನಾವೆಲ್ಲ ಅತ್ಯಂತ ಆರೋಗ್ಯಕರವಾಗಿ ಸ್ವಚ್ಛವಾಗಿ ಮಾನಸಿಕವಾಗಿ ನೆಮ್ಮದಿಯಿಂದ ಜೀವನ ಮಾಡಬೇಕಾದ್ರೆ ಪೌರ ಕಾರ್ಮಿಕರ ಸೇವೆ ಎಷ್ಟು ಮುಖ್ಯ ಅನ್ನೋದು ಗೊತ್ತಿದೆ. ಅವರ ಆರೋಗ್ಯವನ್ನ ಬೇಕಾದ್ರೆ ಕೆಡಿಸ್ಕೊಂಡು ನಮ್ಮ ಎಲ್ಲರ ಸಮಾಜದ ಆರೋಗ್ಯವನ್ನ ಕಾಪಾಡ್ತಕ್ಕಂಥ ಯಾರಪ್ಪ ಅಂತಂದ್ರೆ ಪೌರ ಕಾರ್ಮಿಕರು. ಅವ್ರ ಆರೋಗ್ಯವನ್ನು ಲೆಕ್ಕಕ್ಕಿಡ್ತಾರೆ. ಅವರು ಕಸ ಕಡ್ಡಿ ಗೊತ್ತಿದೆಯಲ್ಲ, ಆ ಕಸ ಬಿಡಿಸ್ಬೇಕಾದ್ರೆ ಧೂಳುಗಳು ಬರ್ತಾ ಇರ್ತವೆ, ಎಲ್ಲ ಬರ್ತಾ ಇರ್ತವೆ, ಪ್ರತಿ ಸಲ ಮಾಡ್ಬೇಕಾದ್ರೆ ಅಷ್ಟೆಲ್ಲ ಆರೋಗ್ಯದ ಸಮಸ್ಯೆ ಬರ್ತವೆ ಎಂದರೂ ಕೂಡ ಲೆಕ್ಕಕ್ಕಿಡ್ತಾರೆ. ನಮ್ಮ ಸಮಾಜದ ನಮ್ಮೆಲ್ಲರ ಆರೋಗ್ಯವನ್ನು ಕಾಪಾಡ್ತಾ ಇರೋದು ಯಾರು ಅಂತಂದ್ರೆ ಪೌರ ಕಾರ್ಮಿಕರು. ಅವ್ರಿಗೆ ಯಾವತ್ತೂ ಕೂಡ ನಾವು ಕೃತಜ್ಞರಾಗಿರ್ಬೇಕು. ಅವ್ರ ಕೆಲಸ ಕರೆದವರಿಗೆ ಅವ್ರಿಗೆ ಯಾವತ್ತಿದ್ರೂ ಗೌರವನ ಕೊಡಲೇಬೇಕು. ಅವರು ಸಮಾಜಕ್ಕೆ ಕೊಡ್ತಾ ಇರೋಂಥ ಅತ್ಯಂತ ಶ್ರೇಷ್ಠ ಸೇವೆಗಳು 2-3 ಸೇವೆಗಳಿರ್ತವೆ. 2-3 ಸೇವೆಗಳು, ಯಾಕಂದ್ರೆ ಒಂದು 50 ಸೇವೆಗಳು ಅಂತ ಇಟ್ಕೊಳ್ಳಿ, ಅದರೊಂದು 2-3 ಸೇವೆಗಳು ಯಾವ ಸಮಾಜಕ್ಕೆ ಆಗದಂತ ಸೇವೆಗಳಲ್ಲಿ ಪೌರ ಕಾರ್ಮಿಕರು ಮಾಡ್ತಾ ಇರ್ತಕ್ಕಂಥ ಈ ಸ್ವಚ್ಛ ಸೇವೆ ಇದೆಯಲ್ಲ, ಅದು ಅತ್ಯಂತ ಶ್ರೇಷ್ಠವಾದ ಸೇವೆ ಸಮಾಜಕ್ಕೆ ಅಂತ ನನ್ನ ಭಾವನೆ. ಅದಕ್ಕೋಸ್ಕರ ಅವರ ಒಂದು ಏನು ಸಮಸ್ಯೆಗಳಿದೆ ಅದನ್ನ ಬಗೆಹರಿಸೋದು ನಮ್ಮ ಕರ್ತವ್ಯ ಕೂಡ ಆಗಿದೆ. ಈಗ ತಾನೇ ನಮ್ಮ ರತ್ನಮ್ಮ ಹೇಳಿದ್ದಾರೆ, ಅವ್ರು ಬೇಕಾದಂತ ಸೌಲಭ್ಯಗಳನ್ನು ಒದಗಿಸಬೇಕು ಅಂತ. ಅದು ಖಂಡಿತ ನಾನು ಒಪ್ತೀನಿ. ನಾನು ಈ ಮೂಲಕ ನಮ್ಮ ಪೌರ ಕಾರ್ಮಿಕರಿಗೆ ಭರವಸೆ ಕೊಡ್ತೀನಿ. ಎಷ್ಟು ಜನ ನಗರದಲ್ಲಿ ಪೌರ ಕಾರ್ಮಿಕ ಕೆಲಸ ಮಾಡ್ತಾ ಇದ್ದಾರೆ, ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕಷ್ಟ ಆದಾಗ ನಿಮ್ಗೆ ಏನೇ ಮುಂದೆ ಬಂದೆ ಏನಾದ್ರು ಬಂದಂತ ಟೈಮಲ್ಲಿ ಖಂಡಿತ ಬನ್ನಿ. ನಾನೇ ಸುಮ್ಮನೆ ಭರವಸೆ ಕೊಡೋದು ಇವತ್ತು ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಯಾವ ಖಂಡಿತ ನಾನು ಸ್ಪಂದನೆ ಮಾಡಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹಾಕೋದು, ಏನಾದ್ರು ನಿಮ್ಗೆ ಅಂತ ಆರೋಗ್ಯ ಸಮಸ್ಯೆ ಆಗೋದು, ಏನೇ ಸಮಸ್ಯೆ ಬಂದಾಗ ಖಂಡಿತ ಬನ್ನಿ. ನಮ್ಮ ಖಂಡಿತ ನಾನು ಸಹಾಯ ಮಾಡಿಕೊಡ್ತೀನಿ ಈ ಮೂಲಕ ಭರವಸೆ ಕೊಡ್ತಾ ಇದ್ದೀನಿ. ಇನ್ನು ನಗರಸಭೆ ಪೌರಾಯುಕ್ತೆ ಡಿಎಂ ಗೀತಾ ಮಾತನಾಡಿ, ಪೌರ ಕಾರ್ಮಿಕರು ನಗರದ ಸಾರ್ವಜನಿಕರ ಸದೃಢ ಆರೋಗ್ಯಕ್ಕಾಗಿ ಶ್ರಮಿಸುತ್ತಿದ್ದಾರೆ. ನಿಮ್ಮ ಸದೃಢ ಆರೋಗ್ಯದ ಹಿತದೃಷ್ಟಿಯಿಂದ 3 ತಿಂಗಳಿಗೊಮ್ಮೆ ಆರೋಗ್ಯ ತಪಾಸಣೆ ಮಾಡಿಸಲಾಗುತ್ತದೆ. ಇದರ ಜೊತೆಗೆ ಪ್ರತಿನಿತ್ಯ ಬೆಳಗಿನ ವೇಳೆ ಪೌಷ್ಟಿಕ ಆಹಾರವನ್ನು ನೀಡಲಾಗುತ್ತದೆ ಎಂದರು. ಪೌರ ಕಾರ್ಮಿಕರು ತಮ್ಮ ಕರ್ತವ್ಯ ಬದ್ಧತೆಯ ಜೊತೆಗೆ ತಮ್ಮ ಆರೋಗ್ಯ ಮತ್ತು ತಮ್ಮ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಿ ನಿಮ್ಮ ಮಕ್ಕಳನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕೆಂದು ತಿಳಿಸಿದರು. ಇನ್ನು ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿ, ಪೌರ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ ಮುರಳಿ, ಜಿಲ್ಲಾ ಯೋಜನಾ ನಿರ್ದೇಶಕಿ ಮಾಧವಿ, ನಗರಸಭಾಧ್ಯಕ್ಷ ಲಕ್ಷ್ಮೀನಾರಾಯಣ್, ಉಪಾಧ್ಯಕ್ಷ ಫರೀದ್, ಸದಸ್ಯರಾದ ವಿ ರಮೇಶ್, ಗಾಯತ್ರಿ ಬಸವರಾಜು, ಸಾಯಿ ಕರ್ಮಚಾರಿ ಸದಸ್ಯ ರತ್ನಮ್ಮ ಮಾತನಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರಿಗೆ ಸಮವಸ್ತ್ರ ಹಾಗೂ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಅತ್ಯುತ್ತಮ ಸೇವೆ ಸಲ್ಲಿಸುತ್ತಿರುವ ಪೌರ ಕಾರ್ಮಿಕರನ್ನು ಗೌರವಿಸಿದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.